ಎಲ್ಲರಿಗೂ ನಮಸ್ತೆ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳ್ತಿರ್ತೀನಿ, ಏರ್ಸ್ ಅಂದರೆ ಒಂದು ಫೀಲಿಂಗ್ ಅಂತ. ಖಂಡಿತ ಎಲ್ಲರಿಗೂ ಅವ್ರ ಕೂದಲು ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಇರುತ್ತೆ. ಏರ್ ಫಾಲ್ ಆಗೋಕ್ಕೆ ಶುರು ಆದರೆ ತುಂಬ ಜನಕ್ಕೆ ಅದೊಂಥರ ಮಾನಸಿಕ ಹಿಂಸೆ ಅಂತಲೇ ಅನ್ಬೋದು. ತುಂಬ ಏರ್ ಹಿಂಗೆ ಕಿತ್ತು ಬಂದರೆ ಕೈಯಲ್ಲಿ ನೋಡಿಕೊಂಡು ಯಪ್ಪ ಹಿಂಗೆ ಆಗ್ತಾಯಿದ್ರೆ ಬುರ್ಡೆ ಆಗ್ಬಿಡುತ್ತೇನೋ ಅಂತೆಲ್ಲ ಟೆನ್ಷನ್ ತೊಗೊತಿರ್ತೀವಿ. ಖಂಡಿತ ಹೌದು. ಸೊ ಹಿಂಗೆ ಇರೋವಾಗ ತುಂಬ ಕಸ್ಟಮರ್ಸ್ ನನ್ನನ್ನು ಏರ್ ಆಯಿಲ್ ರೆಡಿ ಮಾಡಿಕೊಡಿ, ಏನು ಮಾಡೋದು, ಏರ್ ಫಾಲ್ ಆಗ್ತಿದೆಯಲ್ಲ ಇಷ್ಟೊಂದು ಅಂತೆಲ್ಲ ಕೇಳ್ತಿದ್ರು. ನಾನು ತುಂಬ ರೆಮಿಡೀಸ್ಗಳನ್ನ ಅವ್ರಿಗೆ ಹೇಳ್ತಿದ್ದೆ. ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನಮ್ಗೆ ಮಾಡೋಕ್ಕಾಗಲ್ಲ ಮೇಡಮ್, ನೀವೇ ಮಾಡಿಕೊಡಿ ಅಂತ ಹೇಳೋರು. ಅವ್ರ ಬೇಡಿಕೆಗೋಸ್ಕರ ಏರ್ ಆಯಿಲ್ ರೆಡಿ ಮಾಡಿ ತುಂಬ ಚೆನ್ನಾಗಿ ಮೂಮೆಂಟ್ ಇತ್ತು. ಬಟ್ ಪ್ಯಾಕಿಂಗ್ ಈ ಥರ ಎಲ್ಲ ರೆಡಿ ಆಗಿರಲಿಲ್ಲ, ಹಂಗೆ ಸೇಲ್ ಮಾಡ್ತಿದ್ವಿ. ಜೊತೆಗೆ ಒಂದಷ್ಟು ದಿನ ಗ್ಯಾಪ್ ಆಗಿತ್ತು. ಇವಾಗ ಮತ್ತೆ ಈ ಏರ್ ಆಯಿಲ್ನ ರೆಡಿ ಮಾಡಿದ್ದೀವಿ ಕಸ್ಟಮರ್ಸ್ನ ಬೇಡಿಕೆಗೋಸ್ಕರ. ಖಂಡಿತ ನಿಮಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಜೊತೆಗೆ ಇದ್ರಲ್ಲಿ ಬಳಸಿರ್ತಕ್ಕಂಥ ಎಲ್ಲ ಆಯಿಲು ಕೋಲ್ಡ್ ಪ್ರೆಸ್ಡ್ ಆಯಿಲ್ಲೇ. ಮತ್ತು ಇನ್ನು ಮಿಕ್ಕಿದ್ದ ಐಟಮ್ಸ್ಗಳೆಲ್ಲ ರಾ ಮೆಟೀರಿಯಲ್ಸು ತುಂಬ ಒಳ್ಳೆ ರಾ ಮೆಟೀರಿಯಲ್ಸ್ನ ಹಾಕಿದ್ದೀವಿ. ಇಲ್ಲಿದೆ ಇಂಗ್ರೀಡಿಯೆಂಟ್ಸು, ದಾಸವಾಳ ಇರ್ಬೋದು, ಮೆಂತ್ಯ ಇರ್ಬೋದು, ಮತ್ತು ಲಾವಂಚ, ಪಲ್ಲು ಚಕ್ಕೆ, ಕರ್ಬೇವು, ಹಿಂಗೆ ಬಿಲ್ವಪತ್ರೆ ಒಳಗಡೆ ಅರಿಶಿನ ಭಾಗ ಇರುತ್ತಲ್ಲ ನೋಡಿ, ಕಾಯಿ ಒಳಗಡೆ, ಅದನ್ನು ಬಳಸಿದ್ದೀವಿ. ಇವೆಲ್ಲ ಅದರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ, ಒಂದಷ್ಟು ಜನಕ್ಕೆ ಒಂದೇ ಸಮಸ್ಯೆಯಿಂದ ಏರ್ ಫಾಲ್ ಬರ್ತಿರಲ್ಲ. ಡ್ರ್ಯಾಂಡ್ರಫಿಂದ ಏರ್ ಫಾಲ್ ಆಗ್ತಿರುತ್ತೆ, ಮತ್ತು ತುಂಬ ಟೆನ್ಷನ್ ತಗೊಳ್ಳೋದ್ರಿಂದ ಏರ್ ಫಾಲ್ ಆಗ್ತಿರುತ್ತೆ, ಮತ್ತು ಇನ್ಫೆಕ್ಷನ್ ಆಗಿರುತ್ತೆ ಏರ್ಸಲ್ಲಿ, ಅದರಿಂದನೂ ಏರ್ ಫಾಲ್ ಆಗ್ತಿರುತ್ತೆ. ಸೊ ಇನ್ಫೆಕ್ಷನಿಂದ ಹಿಡಿದು ಎಲ್ಲದನ್ನು ವಾಸಿ ಮಾಡಿ ಆಮೇಲೆ ಏರ್ ಗ್ರೋತ್ ತುಂಬ ಚೆನ್ನಾಗಾಗೋದಕ್ಕೆ ಈ ಏರ್ ಆಯಿಲು ನಿಮಗೆ ಖಂಡಿತ ಯೂಸ್ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಈ ಏರ್ ಆಯಿಲ್ ಬೇಕು ಅಂತಂದರೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.